ನೀವು ಗೃಹಲಕ್ಷ್ಮಿ ಮಹಿಳೆಯರ ಖಾತೆ 2,000 ರೂಪಾಯಿ ಏನು ಬರ್ತಾ ಇದೆ, ಇನ್ನು ಮುಂದೆ ನೀವು ಪಡೆಯೋಕ್ಕೆ ಒಂದು ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಸರ್ಕಾರದಿಂದ 2,000 ರೂಪಾಯಿ ಮಹಿಳೆಯರ ಖಾತೆಗೆ ಬರೋದಿಲ್ಲ. ಅದು ಯಾವುದು ಅನ್ನೋದು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ. ಬನ್ನಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಖಾತೆಗೆ ಏನು 2,000 ರೂಪಾಯಿ ಹಣ ಹಾಕೊಂಡು ಬರ್ತಾ ಇದ್ದ ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರದಿಂದ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಏಕಪ್ಪ ಅಂತಂದರೆ 2,000 ರೂಪಾಯಿ ಪಡೆಯೋಕ್ಕೆ ಇನ್ನು ಮುಂದೆ ನೀವು ದೃಢೀಕರಣ ಪತ್ರ ಕೊಡಬೇಕು. ವರ್ಷನೂ 6 ತಿಂಗಳಿಗೆ ಒಂದು ದೃಢೀಕರಣ ಪತ್ರ ಕೊಡಬೇಕು. ಅದು ಕೊಟ್ಟರೆ ಮಾತ್ರ ನಿಮಗೆ ಅಕೌಂಟಿಗೆ 2,000 ರೂಪಾಯಿ ಜಮೆ ಆಗುತ್ತೆ. ನೀವೇನಾದ್ರು ಕೊಟ್ಟಿಲ್ಲ ಅಂದರೆ ಆ 2,000 ರೂಪಾಯಿ ನಿಮಗೆ ಬರೋಲ್ಲ. ಫ್ರೆಂಡ್, ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಮಾಹಿತಿ ಕೊಡ್ತೀನಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಫುಲ್ ನೋಡಿ, ಯಾಕೆಂದರೆ ಇದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವು ಯಾವ ದೃಢೀಕರಣ ಪತ್ರ ಕೊಡಬೇಕು, ಎಲ್ಲಿ ಕೊಡಬೇಕು ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಬನ್ನಿ, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್, ಗೃಹಲಕ್ಷ್ಮಿ ಯೋಜನೆ, ಈ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದಿಂದ ಗ್ಯಾರಂಟಿ ಯೋಜನೆ ಅಡಿಯಲ್ಲಿ ಅದು ಒಂದು ಉತ್ತಮವಾದಂಥ ಯೋಜನೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಹಾಕೋದು, ಜಮೆ ಮಾಡೋದು ಎಷ್ಟು ಉಪಯೋಗ ಅನ್ನೋದು ಎಲ್ಲರಿಗೂ ಅದು ಗೊತ್ತೇ ಇದೆ, ನಾವು ಹೇಳೋಕ್ಕಾಗಲ್ಲ. ಫ್ರೆಂಡ್, ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ನೀವು ಪಡಿಬೇಕು ಇನ್ನು ಮುಂದೆ ಅಂದರೆ ಹೊಸ ರೂಲ್ಸು ಮಾಡಿದ್ದಾರೆ. ಫ್ರೆಂಡ್, ಹೊಸ ರೂಲ್ಸು ಏನಪ್ಪ ಅಂತ ಅಂದರೆ ನೀವು ಜೀವಿತ ಪ್ರಮಾಣ ಪತ್ರ ನೀವು ಕೊಡಬೇಕಾಗುತ್ತೆ. ಫ್ರೆಂಡ್, ನೀವು ಜೀವಂತವಾಗಿ ಇದ್ದೀರಾ ಅಂತ ಒಂದು ಪ್ರಮಾಣ ಪತ್ರ ಕೊಟ್ಟರೆ ನಿಮಗೆ 2,000 ರೂಪಾಯಿ ಅಕೌಂಟಿಗೆ ಬರುತ್ತೆ. ಅಂದರೆ ಲೈಫ್ ಸರ್ಟಿಫಿಕೇಟು ನೀವು ಕೊಡಬೇಕಾಗುತ್ತೆ. ಇದು ಕೊಟ್ಟರೆ ಮಾತ್ರ ನಿಮ್ಮ ಖಾತೆಗೆ ಇನ್ನು ಮುಂದೆ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ಫ್ರೆಂಡ್, ಇದು ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ, ನಾವು ಎಲ್ಲಿ ಕೊಡಬೇಕು, ಯಾವ ಥರ ಕೊಡಬೇಕು ಅನ್ನೋದು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಈಗ ಯಾಕಪ್ಪ ಈ ಥರ ರೂಲ್ಸ್ ಮಾಡಿದ್ರು ಅಂದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರು ಮರಣ ಹೊಂದಿದ್ದಾರೆ, ಈ ಸುಮಾರು ಜನ ಈ ಖಾತೆ 2,000 ರೂಪಾಯಿ ಪಡೆಯೋಂಥವ್ರು BPL ಕಾರ್ಡ್ ಹೋಲ್ಡರ್ಸರು ಸುಮಾರು ಜನ ಇಲ್ಲಿ ಸತ್ತೋಗಿದ್ದಾರಂತೆ, ಅಂದರೆ ಮರಣ ಹೊಂದಿದ್ದಾರೆ. ಆ ಮರಣ ಹೊಂದಿದವ್ರಿಗೂ ಸಹ ಈ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಖಾತೆಗೆ ಜಮೆ ಆಗ್ತಾ ಇದೆಯಂತೆ. ಅದರಲ್ಲೂ ಸಹ ಸುಮಾರು ಜನ ಇದರಲ್ಲಿ ಡ್ರಾ ಮಾಡ್ಕೊಂಡು ಉಪಯೋಗ ಮಾಡ್ಕೊತಾ ಇದ್ದಾರೆ. ಮತ್ತು ಸುಮಾರು 70 ಅಕೌಂಟಿಗೂ ಸಹ ಇದು ಸಾಕಷ್ಟು ಹಣ ಪೋಲ್ ಆಗ್ತಾ ಇದೆ ಅಂತಲೂ ಸಹ ತಿಳಿಸಿದ್ದಾರೆ. ಫ್ರೆಂಡ್, ಏನು ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರ ಉಪಾಧ್ಯಕ್ಷ ದಿನೇಶ್ ಗೂಳಿಗೌಡ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರ ಬರೆದಿದ್ದಾರಂತೆ. ಅಂದರೆ DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಅವರಿಗೆ ಇವರು ಏನು ಇದ್ದಾರೋ ಗ್ಯಾರಂಟಿ ಉಪಾಧ್ಯಕ್ಷರಾದಂತಹ ದಿನೇಶ್ ಗೂಳಿಗೌಡ ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ಗೆ ಇವರು ಮನವಿ ಪತ್ರ ಕೊಟ್ಟಿದ್ದಾರೆ. ಈ ಥರ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಪೋಲಾಗ್ತಾ ಇದೆ. BPL ಕಾರ್ಡು, APL ಕಾರ್ಡು, ಅಂಥದ್ದೇ ಕಾರ್ಡು ಏನಿದಾರೋ ಅವರಿಗೆಲ್ಲ ಮರಣ ಹೊಂದಿದ್ದಾರೆ, ಅಂದರೆ ಏನು ಮರಣ ಹೊಂದಿರ್ತಾರಲ್ಲ ಅಂಥ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇದೆ. ಹಾಗಾಗಿ ಇದನ್ನ ಜೀವಿತ ಪ್ರಮಾಣ ಪತ್ರ, ಈಗ ಗೌರ್ಮೆಂಟು ಕೆಲಸದಲ್ಲಿರೋರಿಗೆ, ಸೆಂಟ್ರಲ್ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ ವರ್ಷಕ್ಕೊಂದು ಸರಿ ಜೀವಿತ ಪ್ರಮಾಣ ಪತ್ರ ಕೊಡಬೇಕಾಗುತ್ತಂತೆ. ಪಿಂಚಣಿ ಪಡೆಯೋಕ್ಕೆ, ಈ ಪಿಂಚಣಿ ಪಡೆಯೋಕ್ಕೆ ಗೌರ್ಮೆಂಟ್ ಕೆಲಸದವರು ವರ್ಷಕ್ಕೊಂದು ಸರಿ ಜೀವಿತ ಪ್ರಮಾಣ ಪತ್ರ, ಅಂದರೆ ಲೈಫ್ ಇದು ಇರುತ್ತಲ್ಲ ಅದು ಪ್ರಮಾಣ ಪತ್ರ ಕೊಡಬೇಕಂತೆ. ಬಟ್ ಅದೇ ಥರ ಈ ಗೃಹಲಕ್ಷ್ಮಿ ಯೋಜನೆಗೂ ಈ ಸ್ಕೀಮ್ ತಂಬರ್ರಿ ಅಂತ ಇವರು ಕೇಳ್ತಾ ಇದ್ದಾರೆ. ದಿನೇಶ್ ಗೂಳಿಗೌಡ ಅವರು ಕೇಳ್ತಾ ಇದ್ದಾರೆ, ಈ ಥರ ನೀವು ಸಹ ಮಾಡಿ. ಸರ್ಕಾರಿ ಸೆಂಟ್ರಲ್ ಗೌರ್ಮೆಂಟ್ಗಳಿಗೆ ಜೀವಿತ ಪ್ರಮಾಣ ಪತ್ರ ಕೊಟ್ಟು ಪೆನ್ಷನ್ ಪಡಿತಾರಲ್ಲ ಹೊಸ ಅದೇ ಥರ ಇದು ಸಹ ಗೃಹಲಕ್ಷ್ಮಿಯವರಿಗೆ 6 ತಿಂಗಳಿಗೊಂದು ಸರಿನೋ ವರ್ಷಕ್ಕೊಂದು ಸರಿನೋ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜೀವಿತ ಪ್ರಮಾಣ ಪತ್ರ ತಗೊಂಡು ಬಯೋಮೆಟ್ರಿಕ್ ಮಾಡಿಸಿ ಅಂತ ಇವರು, ಇಲ್ಲ OTTನೋ ಬಯೋಮೆಟ್ರಿಕೋ ಜೀವಿತ ಪ್ರಮಾಣ ಪತ್ರನೋ ಇವೆಲ್ಲ ಮಾಡಿಸ್ಕೊಂಡು 2,000 ರೂಪಾಯಿ ಹಣ ನೀವು ಮಹಿಳೆಯರ ಖಾತೆಗೆ ಜಮೆ ಮಾಡಿ. ಇಲ್ಲಾಂದರೆ ಸುಮಾರು ಏನು ಸತ್ತಿರೋ ಅಕೌಂಟಿಗೆ ದುಡ್ಡು ಹೋಗ್ತಾ ಇರುತ್ತೆ. ಅದು ರಾಜ್ಯದಲ್ಲಿ ಸುಮಾರು 1,44,056 ಫಲಾನುಭವಿಗಳು ನಿಧನ ಹೊಂದಿದ್ದಾರೆ, ಅಂದರೆ ಮರಣ ಹೊಂದಿದ್ದಾರಂತೆ. ಫ್ರೆಂಡ್, ಇವ್ರ ಖಾತೆಗೂ ಸಹ ಹಣ ಜಮೆ ಆಗಿದೆಯಂತೆ. ಸುಮಾರು 68,776 ಖಾತೆಗಳು ಮರಣ ನಂತರವೂ ಹಣ ಜಮೆ ಆಗಿದೆ ಅಂತೆ. ಇಲ್ಲಿ 67,776 ಜನರಿಗೂ ಸಹ ಮರಣ ಹೊಂದಿದ್ರು ಸಹ ಇವರಿಗೆ ಹಣ ಜಮೆ ಆಯ್ತಾ ಇದೆ ಅಂತ ಇಲ್ಲಿವರೆಗೂ. ಫ್ರೆಂಡ್, ಟೋಟಲ್ ಇದರಲ್ಲಿ ಅವ್ರು ತಿಳಿಸೋ ಪ್ರಕಾರ 80 ಕೋಟಿ ಸರ್ಕಾರದಿಂದ ಖಜಾನೆಯಿಂದ ಇದು ಹೋಗ್ತಾ ಇದೆ, ಸುಮ್ಮನೆ ಪೋಲಾಗ್ತಾ ಇದೆ. ಅದರಿಂದ ನೀವು ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಜೀವಿತ ಪ್ರಮಾಣ ಪತ್ರ ನೀವು
ಪಡಿಬೇಕು, ಇಲ್ಲ ಹೊಸ ಬಯೋಮೆಟ್ರಿಕ್ಕು ನೀವು ಮಾಡಿಸ್ಕೋಬೇಕು. ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಪೋಲಾಗೋದು ನೀವು ತಡೀರಿ. ಸರ್ಕಾರದಿಂದ ಇದು ಹಣ ಪೋಲಾಗ್ತಾ ಇದೆ. ಮರಣ ಹೊಂದಿದ್ರೂ ಸಹ ಇವರ ಖಾತೆಗೆ ಹಣ ಜಮೆ ಆಗ್ತಾ ಇದೆ. ಅದು ಉಪಯೋಗನೂ ಸಹ ಮಾಡ್ಕೊತಾ ಇದ್ದಾರೆ. ಈ ಸುಮಾರು 80 ಕೋಟಿ ಇದು ಉಪಯೋಗ ಮಾಡ್ಕೊತಾ ಇದ್ದಾರಂತೆ. ಹಾಗಾಗಿ ಇದನ್ನ ಜೀವಿತ ಪ್ರಮಾಣ ಪತ್ರ ನೀವು ಮಾಡಿ ಅಥವಾ ಬಯೋಮೆಟ್ರಿಕ್ಕು ಮಾಡಿ ಅಂತ ಇಲ್ಲಿ ಕ್ಲಿಯರಾಗಿ ತಿಳಿಸಿದ್ದಾರೆ. ಹಾಗಾದರೆ ಇದು ಯಾವ ಜಾಗದಲ್ಲಿ ನಾವು ಜೀವಿತ ಪ್ರಮಾಣ ಪತ್ರ ಕೊಡಬೇಕು ಅನ್ನೋದಾದರೆ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಾದರೂ ಕೊಡ್ಕೋಬೋದು, ಇಲ್ಲಿ ಅಥವಾ ಹತ್ತಿರ ಇರುವಂಥ ಸೈಬರ್ ಸೆಂಟ್ರ್ಗಳಲ್ಲಾದರೂ ಮಾಡ್ಬೋದು. ಯಾಕೆಂದರೆ ಇದು ಸರ್ಕಾರ ಇನ್ನೂ ತೀರ್ಮಾನ ಮಾಡಿಲ್ಲ. ಇವರು ಏನು ದಿನೇಶ್ ಗೂಳಿಗೌಡ ಅವರು ಮನವಿ ಪತ್ರ ಸಲ್ಲಿಸಿದ್ದಾರೆ. ಇನ್ನೂ ಮನವಿ ಪತ್ರ ಸಲ್ಲಿಸಿದ್ದಾರೆ ಅವ್ರಿಗೆ, ಈ ಥರ ಸರ್ಕಾರದಿಂದ ಹಣ ದುಡ್ಡು ಪೋಲಾಗ್ತಿದೆ ಗೃಹಲಕ್ಷ್ಮಿ ಯೋಜನೆಯಿಂದ. ಹಾಗಾಗಿ ಇದಕ್ಕೆ ಜೀವಿತ ಪ್ರಮಾಣ ಪತ್ರ ಸರ್ಟಿಫಿಕೇಟು ನೀವು ವರ್ಷಕ್ಕೊಂದು ಸರಿನೋ 6 ತಿಂಗಳಿಗೊಂದು ಸರಿನೋ ನೀವು ಪಡೆದು ಅವ್ರ ಗೃಹಲಕ್ಷ್ಮಿ ಅರ್ಹ ಫಲಾನುಭವಿಗಳಿಗೆ ಹಣ ಸಿಗಲಿ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಈಗ ಈ ಸರ್ಕಾರ ಏನು ಡಿಸೈಡ್ ತಗೊಳ್ತಾ ಗೊತ್ತಿಲ್ಲ, ಇದು ಮಾಡ್ತಾರೆ. ಯಾಕೆಂದರೆ ಈ ಥರ ಮರಣ ಹೊಂದಿದ್ರೂ ಸಹ ಅವರ ಖಾತೆಗೆ ಹಣ ಜಮೆ ಆಗಿ ಅವ್ರು ತಾಳೋದ್ರಿಂದ ಇದು ಸರ್ಕಾರ ಮಾಡುತ್ತೆ ಅನಿಸುತ್ತೆ. ಸರ್ಟಿಫಿಕೇಟ್ ಅಂತ ನೀವು ಜೀವಿತ ಸರ್ಟಿಫಿಕೇಟು ನೀವು ಕೊಡಲೇಬೇಕಾಗುತ್ತೆ. ಲೈಫ್ ಸರ್ಟಿಫಿಕೇಟ್, ಜೀವಿತ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಎರಡೂ ಒಂದೇ. ಇದು ಮಾಡಬೇಕು. ಇಲ್ಲಾಂದರೆ ಬಯೋಮೆಟ್ರಿಕ್ ನಮ್ಮ ಕಂಡಂಗೆ ಇದು ಬಯೋಮೆಟ್ರಿಕ್ ಮಾಡಿದ್ರೆ ಉತ್ತಮ. ಯಾಕೆಂದರೆ ಒಂದು ಇಲ್ಲೇ ಬೆಂಗಳೂರಾಗಿರ್ಬೋದು, ರಾಮವನಗುಳಲಾಗಿರ್ಬೋದು, ಈ ಏನು ಕರ್ನಾಟಕವನ್ನಾಗಿರ್ಬೋದು, ಈ ಎಲ್ಲೆಲ್ಲಿ ಇರ್ತಾವೋ ಅಲ್ಲಲ್ಲಿ ಆಯಾ ಪ್ರಾಂತ್ಯಕ್ಕೆ ಅಂದರೆ ಆಯಾ ಕ್ಷೇತ್ರಗಳಲ್ಲಿ ಇರ್ತಾವಲ್ಲ, ಅಲ್ಲಿ ಹೋಗಿ ಹೆಬ್ಬೆಟ್ಟು ಗೃಹಲಕ್ಷ್ಮಿ ಯೋಜನೆಗಳು ಹೆಬ್ಬೆಟ್ಟು ವರ್ಷಕ್ಕೊಂದು ಸರಿ ಹೆಬ್ಬೆಟ್ಟು ಹತ್ತೋದೇ ಉತ್ತಮ ಅನಿಸ್ತೈತೆ. ಇದು ಆ ಕಾರ್ಯರೂಪಕ್ಕೆ ತಂದರೆ ಒಳ್ಳೆಯದು. ಈಗ ಜೀವಿತ ಪ್ರಮಾಣ ಪತ್ರ ಅಂದರೆ ಇಲ್ಲೇ ಮಾಡಿಸ್ಬೇಕಾಗುತ್ತೆ. ಅದು BBMPಲೋ ತಾಲೂಕ್ ಪಂಚಾಯತ್ ಜಮೀನು ಅದು ಅಥವಾ ಡಾಕ್ಟರ್ ಕಡೆಯಿಂದ ಅವೆಲ್ಲ ಎಲ್ಲಿ ಏನು ಎತ್ತ ಅನ್ನೋದು ಸಂಪೂರ್ಣವಾಗಿ ನಿಮಗೆ ಸರ್ಕಾರನೇ ಸದ್ಯದಲ್ಲಿ ತಿಳಿಸುತ್ತೆ. ಯಾವ ರೀತಿ ನಾವು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಪಡೆಯೋಕ್ಕೆ ವರ್ಷಕ್ಕೊಂದು ಸರಿ ಬಯೋಮೆಟ್ರಿಕ್ ಅಥವಾ ಜೀವಿತ ಪ್ರಮಾಣ ಪತ್ರನ ಯಾವ ಕೊಡಬೇಕು ಅಂತ ಇನ್ನು ಸದ್ಯದಲ್ಲೇ ಡಿಸೈಡ್ ಮಾಡುತ್ತೆ. ಈಗ ಸದ್ಯಕ್ಕೆ ಅವರು ಮೆಸೇಜ್ ಕಳಿಸಿದ್ದಾರೆ. ಏನು ಈ ಲೆಟ್ರಲ್ಲಿ ಗ್ಯಾರಂಟಿ ಯೋಜನೆಯ ಪ್ರಾಧಿಕಾರಿ ಉಪಾಧ್ಯಕ್ಷರು ದಿನೇಶ್ ಗೂಳಿಗೌಡ ಅವರು ಲೆಟರ್ ಕೊಟ್ಟಿಸಿದ್ದಾರೆ ಅಷ್ಟೇ. ಇನ್ನು ಅದೇನು ಕಾರ್ಯರೂಪಕ್ಕೆ ಯಾವತ್ತು ತಗೊಂಬರ್ತಾರೋ ಅಥವಾ ಯಾವ ರೀತಿ ತಗೊಂಬರ್ತಾರೋ ಎಲ್ಲ ಸಂಪೂರ್ಣವಾಗಿ ಸದ್ಯದಲ್ಲಿ ಮಾಹಿತಿ ಸಿಕ್ಕಾಗ ಖಂಡಿತ ನಿಮಗೆ ವಿಷಯ ತಿಳಿಸ್ತೀನಿ. ಬನ್ನಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಗೃಹಲಕ್ಷ್ಮಿ ಹಣ ಪೆಂಡಿಂಗ್ ಹಣ ಇನ್ನು ಕೆಲವೇ ದಿನಗಳಲ್ಲಿ ಬರ್ತವೆ ಅಂತ ತಿಳಿಸ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋ ಪ್ರಕಾರ, ಸಮಾಜ ಕಲ್ಯಾಣ ಇಲಾಖೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋ ಪ್ರಕಾರ ಅವರು ಎಲ್ಲೇ ಸಭೆಗೆ ಹೋದರೂ ಸಹ ಅವರು ಪೂರ್ಣವಾಗಿ ತಿಳಿಸ್ತಾ ಇದ್ದಾರೆ. ನಾವು ಪೆಂಡಿಂಗ್ ಹಣ ಏನು 4,000 ಪೆಂಡಿಂಗ್ ಹಣ ಅದು ಸೇರಿ 52,000 ರೂಪಾಯಿ ಮಹಿಳೆಯರ ಖಾತೆಗೆ ನಾವು ಜಮೆ ಮಾಡಿದ್ದೀವಿ ಅಂತ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇವರು ಯಾವ ಜಾಗದಲ್ಲಿ ಹೋದರೂ ಸಹ 52,000 ಮಹಿಳೆಯರ ಖಾತೆ, ಒಬ್ಬ ಮಹಿಳೆಯರ ಖಾತೆಗೆ 52,000 ನಾವು ಹಣ ಜಮೆ ಮಾಡಿದ್ದೀವಿ ಅಂತ ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. ಮತ್ತು ಇದು ಪೆಂಡಿಂಗ್ ಇರುವಂತಹ 4,000 ರೂಪಾಯಿ ಹಣ ಇಲ್ಲಿ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ನಾವು ಮಾತಾಡಿದ್ವಿ, ಬಂದಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಆಗ್ತೀವಿ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿ ಸಭೆಗೆ ಹೋದರೂ ಅಲ್ಲೂ ಸಹ ತಿಳಿಸ್ತಾ ಇದ್ದಾರೆ. ಅವರು ಹೇಳಿದ್ರೆ ಅದ ನಂತರ ಅದು ಅಕೌಂಟಿಗೆ ಒಂದು ವಾರನೋ 15 ದಿನ ಬಿಟ್ಟು ಬರೋದಂತೂ ಗ್ಯಾರಂಟಿ. ಯಾಕೆಂದರೆ ಪ್ರತಿ ಒಂದು ಸರಿನೂ ಮಹಿಳೆಯರ ಖಾತೆಗೆ ತಿಂಗಳ ಹಣ ಬರಬೇಕು ಅಂದರೆ ಅವರು ಹೇಳೋದ್ಮೇಲೆ ಇಲ್ಲಿ ಬರೋದು. ಇಲ್ಲ ಅಂತಾಗ ಅವ್ರು ಹೇಳಿಲ್ಲ ಅಂದರೆ ಹಣ ಬರೋಲ್ಲ ಅವರು. ಹಾಗಾಗಿ ಯಾಕೆಂದರೆ ಇದು ಅವಾಗಲಿಂದನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದ ಮುಂದೆ ಬಂದು ಇಂಥ ದಿನ ಇಷ್ಟು ದಿನದೊಳಗೆ ಹಣ ಬರುತ್ತೆ ಅಂತ ಹೇಳೋದಾದರೆ ಮಹಿಳೆಯರ ಖಾತೆಗೆ 2,000 ರೂಪಾಯಿ ಹಣ ಜಮೆ ಆಗೋದು, ಇಲ್ಲಾಂದರೆ ಹಣ ಜಮೆ ಆಗೋಲ್ಲ. ಬಟ್ ಇವರು ಎಲ್ಲ ಸಭೆಯಲ್ಲಿ ಹೋದರೂ ಪೆಂಡಿಂಗ್ ಇರುವಂಥ 2,000 ರೂಪಾಯಿ ಹಣ ಏನು ಕೆಲವೇ ದಿನಗಳಲ್ಲಿ ಬರುತ್ತೆ ಅಂತ ಕ್ಲಿಯರಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಹಾಗಾಗಿ ಅದು ಸ್ವಲ್ಪ ದಿನದಲ್ಲೇ ಬರ್ಬೋದು, ಶಿವರಾತ್ರಿ ಹಬ್ಬದ ಒಳಗೆ ಬರ್ಬೋದು. ಯಾಕೆಂದರೆ ಅವ್ರು ತಿಳಿಸಿ ಆಲೇ 1 ವೀಕ್ ಆಗಿದೆ, ಇನ್ನೊಂದು ವೀಕ್ ಒಳಗೆ ಹಬ್ಬದೊಳಗೆ ಬರ್ಬೋದು. ಅಷ್ಟಾದ ನೋಡಬೇಕು. ಇಲ್ಲಾಂದರೆ 2,000 ರೂಪಾಯಿ ಆ ಥರನ ನೋಡಬೇಕು. ಈ ಸರ್ಕಾರ 2,000 ರೂಪಾಯಿ 26 ಕಂತಿನ 27 ಕಂತಿನ ಹಣ ಆಗ್ತೈತೋ ಅಥವಾ ಪೆಂಡಿಂಗ್ ಇಲ್ಲಿರುವಂಥ 4,000 ರೂಪಾಯಿ ಹಣ ಆಗ್ತೈತೆ ಕಾದು ನೋಡಬೇಕು. ಫ್ರೆಂಡ್, ಇದು ಮಹಿಳೆಯರ ಖಾತೆ ಒಂದು ಉಪಯೋಗ ಆದಂತಹ ಒಂದು ಯೋಜನೆ ಅಂತಲೇ ಹೇಳ್ಬೋದು, ಏನು ಗೃಹಲಕ್ಷ್ಮಿ ಯೋಜನೆ. ಫ್ರೆಂಡ್, ಇಷ್ಟು ಈಗ ಜೀವಿತ ಪ್ರಮಾಣ ಪತ್ರ ಸರ್ಟಿಫಿಕೇಟು ಸಹ ಪಡೆಯೋಕ್ಕೆ ಅವರು ಏರ್ಪಾಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಪೆಂಡಿಂಗ್ ಇರುವ ಹಣ ಸರ್ಕಾರದಿಂದ ನಾವು ಹಣ ಬಿಡುಗಡೆ ಮಾಡಿದ್ದೀವಿ. ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ನಾವು ಮಾತಾಡಿದ್ವಿ, ಕೆಲವು ದಿನಗಳು ಬರುತ್ತೆ ಅಂತ ಸ್ಪಷ್ಟವಾಗಿ ಅವ್ರು ತಿಳಿಸ್ತಾ ಇದ್ದಾರೆ. ಈಗ ಎಲ್ಲೇ ಹೋದರೂ ಸಹ TV ಮಾಧ್ಯಮ ಮುಂದೆ ಅವರು ಸಹ ತಿಳಿಸ್ತಾ ಇದ್ದಾರೆ. ನಾವು
2,000 ಪೆಂಡಿಂಗ್ ಇರುವಂತಹ 4,000 ರೂಪಾಯಿನ ಜನ ಮಾಡ್ತೀವಿ ಅಂತ ಅದರಲ್ಲಿ ಒಂದು ಅಂತ ಅರ್ಥನ ತಾವು ನೋಡಬೇಕು. ಅವ್ರು ಹೇಳ್ತಾ ಇರೋದು ಮಹಿಳೆಯರ ಖಾತೆಗೆ 52,000 ಒಂದು ಮಹಿಳೆಯರಿಗೆ 52,000 ರೂಪಾಯಿ ಹಣ ನಾವು ಜಮಾ ಮಾಡಿದ್ದೀವಿ ಅಂತ ಸ್ಪಷ್ಟವಾಗಿ ಕ್ಲಿಯರೆನ್ಸಾಗಿ ತಿಳಿಸ್ತಾರೆ. ಕಾದು ನೋಡೋಣ 4,000 ರೂಪಾಯಿ ಹಣ ಖಾತೆಗೆ ಜಮೆ ಮಾಡ್ತಾರೋ ಅಥವಾ ಒಂದು ತಿಂಗಳು 2,000 ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು 2,000 ಹಾಕಿ 4,000 ಹಾಕ್ತಾರೋ ಕಂಪ್ಲೀಟಾಗಿ ನೋಡೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ ಏನೇ ಅಪ್ಡೇಟ್ ಬಂದು ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.